ಇರ್ತಕ್ಕಂಥದ್ದು, ನಿರ್ಗತಿಕರ ಜೊತೆ ಇರ್ತಕ್ಕಂಥ ಮನುಷ್ಯತ್ವವನ್ನು ಇರ್ತಕ್ಕಂಥ ಮಂಜಣ್ಣ ಅವರ ಹುಟ್ಟುಹಬ್ಬವನ್ನು ನಾವು ಕೂಡ ಈ ದಿನ ಕೋಲಾರ ನಗರದಲ್ಲಿರ್ತಕ್ಕಂಥ ಬುದ್ಧಿಮಾಂದ್ಯ ಮಕ್ಕಳ ಅನಾಥಾಶ್ರಮದಲ್ಲಿ ಮಾಡಬೇಕಂತಕ್ಕಂಥ ತೀರ್ಮಾನ ತಗೊಂಡು ನಾವು ಎಲ್ಲರೂ ಕೂಡ ಇವತ್ತಿಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಜೊತೆಗೆ ಹುಟ್ಟುಹಬ್ಬನ ಆಚರಿಸಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಒಂದೊಂಥರ ಬರ್ತ್ಡೇ ಅಂದರೆ ವೈಭವೀಕರಣ ಆಗ್ಬಿಟ್ಟಿದೆ. ಆದರೆ ಇವತ್ತು ನಾವು ಸರಳವಾಗಿ ಆಚರಣೆ ಮಾಡಲೇಬೇಕಂತಕ್ಕಂಥ ತೀರ್ಮಾನ ತಗೊಂಡು ಇವತ್ತಿಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಮುರಳಿ ಇರ್ಬೋದು, ಅಪ್ಸರ್ ಇರ್ಬೋದು, ಶಂಶೀರ್ ಅಣ್ಣ ಇರ್ಬೋದು, ರಮೇಶ್ ಅಣ್ಣ ಇರ್ಬೋದು, ಅಪ್ಸರ್ ಇರ್ಬೋದು, ಬಾಬಣ್ಣ ಇದ್ದಾರೆ, ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮುಖಂಡರು, ನಾರಾಯಣ ಸ್ವಾಮಿ, ನವೀನು, ದೇವರಾಜು, ವಾಸು, ರಾಜಪ್ಪ, ನಮ್ಮ ರಾಜ್ಕುಮಾರ್ ಅಣ್ಣ, ಶಫಿ ಅಣ್ಣ, ಎಜಾಜು, ಶಾಮೀರು, ಎಲ್ಲ ನಗರಸಭೆ ಸದಸ್ಯರು, ನಗರದ ಮುಖಂಡರು, ನಮ್ಮ ನಾನ್ ಸಮ್ಮಣ್ಣ ಕೂಡ ಬಂದವರು ಮೋಚಿಪಾಳ್ಯದಿಂದ. ವಿಶೇಷವಾಗಿ ನಾಮಿನಿ ಸದಸ್ಯರಾಗಿರ್ತಕ್ಕಂಥ ಗಂಗಂಪಾಳ್ಯ ರಾಮಣ್ಣ ಅವರು ಕೂಡ ಇವತ್ತು ನಮ್ಮ ಜೊತೆ ಸೇರ್ಕೊಂಡು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ನಾವೆಲ್ಲರೂ ಕೋರ್ತಕ್ಕಂಥದ್ದು ಇಷ್ಟೇ, ಮಂಜಣ್ಣವರು ಸದಾ ಏನು ಅವರಲ್ಲಿ ದಾನ ಧರ್ಮದ ಗುಣ ಇದೆ, ಸದಾ ದೇವರ ದಾನ ಧರ್ಮ ಮಾಡಲಿಕ್ಕೆ ಶಕ್ತಿ ತುಂಬಲಿ, ಸದಾ ಬಡವರ ಜೊತೆ ಅವ್ರು ನಿಲ್ಲಿ ಅಂತಕ್ಕಂಥ ಶುಭಕಾಮನೆಗಳನ್ನು ಕೋರಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಇವತ್ತು ಅಂತರ್ಗಂಗೆ ಬುದ್ಧಿಮಾಂದ್ಯ ಶಾಲೆಯ ಮಕ್ಕಳ ಜೊತೆ ಸರಳವಾಗಿ ಇವತ್ತೇನು ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಕೆ ಇಲ್ಲಿ ಸೇರಿದ್ದೀವಿ. ನಮ್ಮ ನಗರಸಭೆ ಸದಸ್ಯರುಗಳಾದಂಥ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರು, ಸದಸ್ಯರಾದಂಥ ಅಪ್ಸರ್ ಅಣ್ಣವರು, ಅಂಬರೀಷ್ ಅಣ್ಣವರು ಹಾಗೂ ರಾಮಯ್ಯಣ್ಣವರು ಹಾಗೂ ಶಂಶೀರ್ ಸಾಹೇಬರು ಇದ್ದಾರೆ, ಬಾಬಣ್ಣವರು ಇದ್ದಾರೆ, ಭಟ್ರಾಜ್ ಅಣ್ಣವರು ಇದ್ದಾರೆ ಹಾಗೂ ಶಫೀಸ್ ಅವರು, ಎಲ್ವಾರ್ ರಾಜ್ಕುಮಾರ್ ಅಣ್ಣವರು, ನಮ್ಮ ಗಂಗಂಪಾಳ್ಯ ರಾಮಯ್ಯಣ್ಣವರು, ಚಿನ್ನಪ್ಪ ನಾಯಕಸ್ವಾಮಿ, ದೇವರಾಜು, ವಾಸು ಎಲ್ಲ ನಮ್ಮ ಸ್ನೇಹಿತರ ಜೊತೆ ಇವತ್ತೇನು ಬೆಳಗ್ಗೆ ಮಕ್ಕಳಿಗೆ ಅವ್ರ ಜೊತೆ ಉಪಹಾರ ಕೊಡುವ ಮುಖಾಂತರ ಹಾಗೂ ಅವರಿಗೆ ನಮ್ಮ MLA ಅವರ ಕಡೆ ಎಲ್ಲ ಸ್ನೇಹಿತರ ಬಳಗದಿಂದ ಬುಕ್ಸು, ಚಾಕ್ಲೇಟು ಮತ್ತು ಕೇಕ್ ಕಟ್ ಮಾಡ್ತಾ ಸರಳವಾಗಿ ಇವತ್ತು ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಶಾಸಕರ ಹತ್ರ ಸುಮಾರು ಒಂದು ವಾರ ಹಿಂದೆ ನಾವು ಶಾಸಕರ ಗಮನಕ್ಕೆ ತಂದ್ವಿ, ಇದನ್ನು ಬರ್ತ್ಡೇನ ಈ ವರ್ಷ ತುಂಬ ಅಜೃಂಭಣೆಯಾಗಿ ಮಾಡಬೇಕು, ನೀವು ಸರಿ ಕಾಲಾವಕಾಶ ಕೊಟ್ಟು ನೀವು ನಮ್ಮ ಜೊತೆ ಎಲ್ಲ ನಮ್ಮ ಅಭಿಮಾನಿಗಳಿಗೆ ನಿರಾಶೆ ಮಾಡಬಾರ್ದು ಅಂತೇಳಿ ನಾವು ಕೇಳ್ಕೊಂಡಿದ್ದು ನಿಜ. ಬಟ್ ಆದರೆ ಶಾಸಕರು ಕಳೆದ 2 ದಿವಸದಿಂದ ಅವ್ರು ಹೇಳಿದ್ದೇನೆಂದರೆ, ಹಿಂದೆ ಈಗ RCB ಅಂತೇಳಿ ಏನು ಮ್ಯಾಚ್ ವಿನ್ ಆಯಿತು ಕರ್ನಾಟಕದಲ್ಲಿ, ಅದನ್ನು ಸೆಲೆಬ್ರೇಷನಲ್ಲಿ ಸುಮಾರು 11 ಜನ ಮತ್ತು ಮುಗ್ಧ ಅಮಾಯಕರು ಪ್ರಾಣ ಹೋದ ಕಾರಣಕ್ಕೋಸ್ಕರಾಗಿ, ಹಾಗೂ ಅದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇದ್ದವರು ಮತ್ತು ಅದು ಚಿಂತಾಮಣಿ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಅವರು ಎಲ್ಲ 3 ಜನ ಪ್ರಾಣ ಹೋಯಿತು. ಅದೇ ರೀತಿ ಇನ್ನು ಹಾಸ್ಪಿಟಲ್ ಸ್ವಲ್ಪ ಜನ ಇದ್ದಾರೆ. ಅದ್ರ ಮುಖಾಂತರ ದುಃಖ ಇರೋ ಟೈಮಲ್ಲಿ ನಾವು ಸೆಲೆಬ್ರೇಷನ್ ಮಾಡಿ ಕುಣಿಯೋದು ಅವಶ್ಯಕತೆ ಇಲ್ಲ, ಅದನ್ನು ಮಾಡಬಾರ್ದು, ಅದು ನನ್ನ ಮೊದಲಿಂದನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವರ ಫ್ಯಾಮಿಲಿ ಸಮೇತ ನಾವು ದೇವಸ್ಥಾನಕ್ಕೆ ಹೋಗ್ತೀರಿ, ದಯವಿಟ್ಟು ಅವ್ರದ್ದು ಏನೇ ವಿಷಯ ಹೇಳಿದ್ರು ಅವರು ನನಗೆ ಫೋನ್ ಮುಖಾಂತರ ಹೇಳಲಿ ಅಂತ ಹೇಳ್ಬಿಟ್ಟು ಅವರು ದೇವಸ್ಥಾನ ಕಡೆ ಹೋಗಿದ್ದಾರೆ. ಇದೆಲ್ಲ ಈಗಿನ ರಾಜಕಾರಣಕ್ಕೆ ತುಂಬ ನನ್ನ ಪ್ರಕಾರ ಒಳ್ಳೆಯದು ಅನಿಸುತ್ತದೆ. ವಿಜೃಂಭಣೆ ಮಾಡಿ, ಡ್ಯಾನ್ಸ್ ಮಾಡಿ, ಪಟಾಕಿ ಹಚ್ಚಿ, ಪೊಲ್ಯೂಷನ್ ಎಲ್ಲ ಇದು ಮಾಡೋದ್ರ ಮುಖಾಂತರ ಇದೆಲ್ಲ ತಪ್ಪು. MLA ಅವರು ತಗೊಂಡಿರೋ ನಿರ್ಧಾರ ಕರೆಕ್ಟ್ ಅಂತೇಳಿ ನಾವೆಲ್ಲ ಬೆಂಬಲಿಸ್ತಾ ನಾವು ಅಭಿಮಾನಿಗಳಾಗಿ ನಾವು ಇವತ್ತಿಲ್ಲಿ ಇದು ಸರಳವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಈ ವರ್ಷದಲ್ಲಿ ಅವರು ಮಿನಿಸ್ಟರ್ ಆಗಲಿ, ಶಾಸಕರಿಂದ ಮಿನಿಸ್ಟರ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮೆಲ್ಲ ಅಭಿಮಾನಿಗಳು ಒತ್ತಾಯ ಅಂತ ಹೇಳ್ಬಿಟ್ಟು ಈ ಮುಖ್ಯ ತಿಳಿಸ್ತೀವಿ. ಇವತ್ತು ಕೋಲಾರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ಏನು ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಏನು ಹೇಳ್ತೀವಿ, ಆ ಬುಡದಲ್ಲಿರ್ತಕ್ಕಂಥ ಅನಾಥಾಶ್ರಮ, ಆ ಶಿವನ ಆಶೀರ್ವಾದ ಎಂದೂ ಅದನ್ನ ಮೇಲೆ ಇರಲಿ, ಒಲಿಲಿ. ಇನ್ನು ಕೋಲಾರಕ್ಕೆ ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನು, ಜನಪ್ರಿಯತೆಯನ್ನು ಮಾಡಲಿ, ಅಭಿವೃದ್ಧಿ ಮಾಡಲಿ ಅಂತ ಕೇಳ್ತಾ, ಎಲ್ಲ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೂ ನಾವು ಶುಭಾಶಯನ ಕೊಡ್ತಾ, ಇನ್ನೂ 100 ವರ್ಷ ಕಾಲ ಈ ಜನ್ಮದಿನವನ್ನು ಸರಳವಾಗಿ ಆಚರಿಸಿಕೊಂಡು ಜನಾಭಿವೃದ್ಧಿ, ಜನ ಅನುರಾಗಿಯಾಗಿ ಬಾಳಬೇಕು ಅಂತ ಹೇಳಿ ನಾವು ಬೇಡ್ಕೊಳ್ತಾ ಇದ್ದೀವಿ. ಅವರಿಗೆ ದೇವರು ಈ ದಕ್ಷಿಣ ಕಾಶಿ ಕ್ಷೇತ್ರದ ಶಿವ ಅದಕ್ಕೆ ಒಲಿಲಿ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ.